ಡಿಯರ್ ಫ್ರೆಂಡ್ಸ್, ಈ ಜಗತ್ತಲ್ಲಿ ದುಃಖ ಇಲ್ಲದೆ ಮನುಷ್ಯ ಇಲ್ಲ. ಕಷ್ಟ ಸುಖಗಳನ್ನು ಅನುಭವಿಸದ ಮನುಷ್ಯ ಈ ಪ್ರಕೃತಿಯಲ್ಲಿ ನಿಮಗೆ ಸಿಗೋದೇ ಇಲ್ಲ. ಹುಟ್ಟಿದ ಮೇಲೆ ಕಷ್ಟನೂ ಅನುಭವಿಸ್ಬೇಕು, ಸುಖನೂ ಅನುಭವಿಸ್ಬೇಕು. ಇಲ್ಲದೇ ಇದ್ರೆ ಈ ಜೀವನಕ್ಕೆ ಅರ್ಥನೇ ಇರಲ್ಲ. ಯಾರಿಗೆಲ್ಲ ಚಿಂತೆ, ಯಾರಿಗೆಲ್ಲ ನೋವು, ಯಾರಿಗೆಲ್ಲ ಕಷ್ಟ, ಯಾರಿಗೆಲ್ಲ ವೇದನೆ. ಇಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ನಾವು ಎಲ್ಲನೂ ಅನುಭವಿಸೇ ಹೋಗಬೇಕು. ನಮ್ಮ ಕಷ್ಟಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ದೇವರು ನಮಗೆ ಒಂದು ದೊಡ್ಡ ಬಹಳ ಅವಕಾಶ ಕೊಟ್ಟಿರ್ತಾರೆ. ನಾವು ಎಲ್ಲ ಕಷ್ಟನೂ ಎದುರಿಸಿ ನಿಲ್ಲಬೇಕು, ನಿಂತು ಗೆಲ್ಲಬೇಕು. ಇಲ್ಲಿ ಶ್ರಮವೂ ನಿನ್ನದೆ, ಸಮಯವೂ ನಿನ್ನದೆ. ಸಾಧಿಸುವ ಛಲ ಇದ್ದರೆ ನಾಳೆ ಪ್ರತಿಫಲ ಕೂಡ ನಿನಗೆ ಸಿಗುತ್ತೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಹಾಗೂ ಬೆವರು ಸುರಿಸಿ ದುಡಿದ ದುಡಿಮೆ ನಿನಗೆ ಒಂದಲ್ಲ ಒಂದು ದಿನ ಫಲ ಕೊಟ್ಟೆ ಕೊಡುತ್ತೆ. ನಿನ್ನೆಯನ್ನು ಸರಿಪಡಿಸೋದಕ್ಕೆ ಆಗಲ್ಲ, ಆದರೆ ನಾಳೆಯನ್ನು ನಿರ್ಮಿಸುವ ಅವಕಾಶ ನಿನಗಿದೆ. ಯಾವ ವ್ಯಕ್ತಿಯು ಕಲಿಯೋದಕ್ಕೆ ಸಿದ್ಧ ಇಲ್ವೋ ಅಂಥ ವ್ಯಕ್ತಿ ಎಂದಿಗೂ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ನೀನು ಕಲಿತಾ ಹೋದಷ್ಟು ಗಟ್ಟಿಯಾಗ್ತೀಯ. ಆ ಗಟ್ಟಿತನವೇ ನಿನ್ನನ್ನು ಜೀವನದಲ್ಲಿ ಗೆಲ್ಲೋದಕ್ಕೆ ಭದ್ರ ಬುನಾದಿ ಹಾಕಿಕೊಡುತ್ತೆ. ನಿನ್ನ ರಹಸ್ಯ ಯಾರಿಗೂ ಹೇಳಬೇಡ, ಅದೇ ನಿನಗೆ ಮುಳುವಾಗುತ್ತೆ. ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಭೂಮಿ ನಮ್ಮದಲ್ಲ, ಈ ಪ್ರಕೃತಿ ಕೂಡ ನಮ್ಮದಲ್ಲ. ಆದರೆ ನಮ್ಮದು ಅಂತ ನಮ್ಮ ಜೊತೆ ಇರೋದು, ಉಳಿಯೋದು ನಾವು ಸಂಪಾದಿಸೋ ಗುಣ, ನಡವಳಿಕೆ ಮತ್ತು ನಮ್ಮ ವ್ಯಕ್ತಿತ್ವ ಮಾತ್ರ. ಯಾರ ಮೇಲೆ ನೀನು ನಂಬಿಕೆ ಇಟ್ಟು ನಿನ್ನ ಮನಸ್ಸೊಳಗಿನ ಮಾತು ಅವ್ರ ಮುಂದೆ ಹೇಳ್ಕೊತೀಯೋ ಅವರೇ ನಿನಗೆ ಸುಲಭವಾಗಿ ಮೋಸ ಮಾಡ್ತಾರೆ. ನೀನು ಎತ್ತರದಲ್ಲಿ ನಿಂತ ಮಾತ್ರಕ್ಕೆ ಸಮುದ್ರದ ಅಂತ್ಯ ಕಾಣಲ್ಲ. ಹಾಗೆ ನೀನು ತಪ್ಪು ಮಾಡದೆ ನಿನ್ನ ಜೀವನ ಸಾಗಲ್ಲ. ಎಲ್ಲ ಚಿಂತೆಗಳನ್ನು ನಿನ್ನ ತಲೆಯಿಂದ ತೆಗೆದು ಹಾಕ್ಬಿಡು. ನಿನ್ನ ಗುರಿಯತ್ತ ನೀನು ಸಾಗು. ಜೀವನದಲ್ಲಿ ಯಾರಿಗೂ ನಿನ್ನನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡಬೇಡ. ಒಳ್ಳೆತನದಿಂದ ಬದುಕೋದಕ್ಕೆ ಪ್ರಯತ್ನ ಪಡು. ನಿನ್ನ ಒಳ್ಳೆತನನೇ ಎಲ್ರಿಗೂ ಒಂದಲ್ಲ ಒಂದಿನ ಇಷ್ಟ ಆಗೇ ಆಗುತ್ತೆ. ಯಾರು ತನ್ನ ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೋ ಅವನಿಗೆ ಗೆಲುವು ಶತಸಿದ್ಧ. ನೀನು ಯಾರಿಗೂ ಸಲಾಂ ಹೊಡೆಯೋ ಅವಶ್ಯಕತೆಯೇ ಇಲ್ಲ. ಸೋತ್ರೂ ಸರಿ, ಗೆದ್ರೂ ಸರಿ, ಗದ್ದಲ್ಲೇ ಇರಬೇಕು. ಸದಾ ಹೂಗಳಿಂದ ತುಂಬಿದ ತೋಟ ಸುಂದರವಾಗಿರುತ್ತೆ. ಹಾಗೆ ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿರುತ್ತೆ. ಯೋಚನೆ ಮಾಡಬೇಡ, ನಿನ್ನ ಒಳ್ಳೆಯ ದಿನಗಳ ಬಂದಾಗಿವೆ. ಅನುಭವಿಸಬೇಕಾಗಿರೋದು ನೀನು. ಉರಿಯುವ ಬೆಂಕಿನೇ ಹೆಚ್ಚು ಹೊತ್ತು ಇರಲ್ಲ ಅಂದಮೇಲೆ ಉರ್ಕೊಳ್ಳೋ ಜನ ಹೆಚ್ಚು ದಿನ ಇರ್ತಾರ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಈ ಜಗತ್ತಲ್ಲಿ ಯಾವುದು ಶಾಶ್ವತವಲ್ಲ. ನೀನು ಯಾರನ್ನೂ ನಂಬೇಡ. ಯಾಕೆಂದರೆ ನಿನ್ನ ಸಾಧನೆಯನ್ನು ತಡ್ಕೊಳಕ್ಕಾಗದೇ ಇರೋರು ನಿನ್ನ ಸಹಾಯಕ್ಕಾಗ್ತಾರ. ಯಾವತ್ತೂ ಕೂಡ ಸಾಧ್ಯ ಆಗಲ್ಲ. ಎಲ್ಲರೂ ನಿನ್ನ ಬೆನ್ನ ಹಿಂದೆ ಚೀರಿ ಹಾಕೋರೆ. ಅದಕ್ಕೋಸ್ಕರ ನಾನು ಹೇಳೋದು ಒಂದೇ, ಯಾರನ್ನು ಕೂಡ ನಿನ್ನ ಜೀವನದಲ್ಲಿ ನಂಬಬೇಡ. ನಾವು ಗೆಳೆತನ ಮಾಡೋದ್ರಲ್ಲೂ ತುಂಬ ವ್ಯತ್ಯಾಸ ಇದೆ. ಯಾಕೆಂದರೆ ಉಪ್ಪು ಮತ್ತು ಸಕ್ಕರೆ ಎರಡು ಒಂದೇ ಥರ ಕಾಣುತ್ತೆ, ಆದರೂ ಉಪ್ಪು ಮತ್ತು ಸಕ್ಕರೆಗೆ ತುಂಬಾ ವ್ಯತ್ಯಾಸ ಇದೆ. ನಿನ್ನ ಸೋಲು ಸಾವಿನಲ್ಲಿ ಅಂತ್ಯ ಆಗಬಾರ್ದು, ಸಾಧನೆಯಲ್ಲಿ ಅಂತ್ಯ ಆಗಬೇಕು. ಅವರು ಯಾರನ್ನು ಸುಮ್ಮನೆ ಈ ಭೂಮಿ ಮೇಲೆ ಕಳಿಸೋದಿಲ್ಲ, ಅದರ ಹಿಂದೆ ಒಂದು ಉನ್ನತವಾದ ಕಾರಣ ಇಟ್ಟಿರ್ತಾರೆ. ನೀನು ಇಲ್ಲಿಗೆ ಬಂದು ಕೆಲಸ ಮುಗಿಸದೆ ಹೋದರೆ ಅದು ನಿನ್ನ ದೊಡ್ಡ ತಪ್ಪು. ನೀನು ಇತಿಹಾಸ ರಚಿಸೋ ಟೈಮ್ ಬಂದಾಗಿದೆ. ಎದ್ದೇಳು, ನಿನ್ನ ಗುರಿಯನ್ನು ತಲುಪುವ ತನಕ ನಿಲ್ಲಬೇಡ. ಯಶಸ್ಸು ನಿನ್ನದಾಗಲಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.